ಹಾಯ್ ಫ್ರೆಂಡ್ಸ್, ಮಮತಾನ್ವಿಲ್ ವ್ಲಾಗಿಗೆ ಸ್ವಾಗತ. ಹಾಯ್ ಮೇಡಮು. ಹಾಯ್. ನಾನಿವತ್ತು ನಮ್ಮ ಚಿಕ್ಕ ಕೈತೋಟದ ಪರಿಚಯ ಮಾಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಬಾಗಿಲು ಎದುರುಗಡೆನೇ ತುಳಸಿ ಕಟ್ಟಿ ಗಿಡ ಹಾಕಿದ್ದೀವಿ ನೋಡಿ ಫ್ರೆಂಡ್ಸ್. ಇದೇ ನಮ್ಮನೆ ಪ್ರತಿದಿನ ನಾವು ಪೂಜೆ ಮಾಡೋ ತುಳಸಿ ದೇವತೆ. ಈ ತುಳಸಿ ಇರೋದ್ರಿಂದ ಮನೇಲಿ ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬೀಳಲ್ಲ ಅಂತ ಹೇಳ್ತಾರೆ. ಇದು ನಮ್ಮ ಕಾಂಪೌಂಡ್ ಮೇಲೆ ಚಿಕ್ಕದಾಗಿ ಎಲ್ಲ ಶೋ ಗಿಡಗಳನ್ನೇ ನಾವು ಹಾಕಿರೋದು. ಇದು ದಾಸವಾಳ ಗಿಡ, ಹಾಗೆ ಅದ್ರ ಪಕ್ಕಕ್ಕೆ ದುಂಡು ಮಲ್ಲಿಗೆ ಹೂವಿನ ಗಿಡ ಸಹ ಹಾಕಿದ್ದೀವಿ. ಈಗ ಚಿಕ್ಕದಾಗಿ ಹಾಕಿರೋದ್ರಿಂದ ಮಳೆಗಾಲ ಅನ್ನೋಷ್ಟಿಗೆ ಅದು ಚಿಗುರುತ್ತೆ ಅನ್ನೋದಕ್ಕೋಸ್ಕರ ಹೀಗೆ ಹಚ್ಚಿರೋದು. ಇದರಲ್ಲೂ ಸಹ ಹಚ್ಚಿದ್ವಿ, ಬಟ್ ಅದು ಇನ್ನೂ ಬಿಟ್ಟಿಲ್ಲ. ಇದೆಲ್ಲ ಶೋ ಗಿಡ. ಈ ಫುಲ್ ಮುಂದುಗಡೆ ಕೈ ತೋಟಕ್ಕೆ ಚಿಕ್ಕದಾಗಿ ಬೇಲಿ ಹಾಕಿದ್ದೀವಿ, ಯಾಕಂದರೆ ಕುರಿಗಳು ಸ್ವಲ್ಪ ಬಿಡಲ್ಲ, ಹಾಕಿ ತಿಂದುಬಿಡುತ್ತೆ. ಇರೋ ಸ್ವಲ್ಪ ಜಾಗದಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಗಿಡ ಹಚ್ಕೊಂಡಿದ್ದೀವಿ. ಈಗೆಲ್ಲ ಪ್ರತಿಯೊಂದನ್ನೆಲ್ಲ ಕಟ್ ಮಾಡಿ ಈಗ ಚಿಕ್ಕದಾಗಿ ಮಾಡಿರೋದು, ಎಲ್ಲ ಮಳೆಗಾಲದಲ್ಲಿ ಚಿಗುರಲಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಗುಲಾಬಿ ಹೂವು, ದುಂಡು ಮಲ್ಲಿಗೆ, ಸಂಪಿಗೆ ಹೂವಿನ ಗಿಡ, ನಮಗೆ ಎಷ್ಟು ಗಿಡ ಅವಶ್ಯಕತೆಯೋ ಅಷ್ಟು ಮಾತ್ರ ಇಲ್ಲಿ ಹಾಕಿದ್ದೀವಿ ನಾವು. ಇದು ಸೂಜಿ ಮಲ್ಲಿಗೆ ಗಿಡ. ಇಷ್ಟನ್ನು ನಮ್ಮ ಮನೆ ಎದುರುಗಡೆ ನಾವು ಚಿಕ್ಕದಾಗಿ ಹಾಕ್ಕೊಂಡಿದ್ದೀವಿ. ಈ ಹಿತ್ತಲಲ್ಲಿ ನಮಗೆ ತಲೆಗೆ ಮತ್ತು ಮುಖಕ್ಕೆ ಹಚ್ಕೊಳ್ಳೋಕೆ ಬೇಕು ಅನ್ನೋದಕ್ಕೋಸ್ಕರ ಅಲೋವೆರಾ ಗಿಡ ಹಚ್ಕೊಂಡಿದ್ದೀವಿ. ಇದು ಬಿರಿಯಾನಿ ಎಲೆ, ಪಲಾವು ಮತ್ತು ಬಿರಿಯಾನಿಗೆಲ್ಲ ಯೂಸ್ ಮಾಡ್ತೀವಿ. ಹಾಗೆ ದಾಸವಾಳದ ಗಿಡ ಸಹ ಹಚ್ಚಿದ್ದೀವಿ. ಚಿಕ್ಕದಾಗಿ ಒಂದು ತೆಂಗಿನ ಮರ, ಆಲ್ರೆಡಿ ಒಂದು ತೆಂಗಿನ ಮರ ದೊಡ್ಡದಿದೆ, ನೋಡ್ತಾ ಇದ್ದೀರಲ್ಲ. ಪೂರ್ತಿ ತೋರಿಸಿಲ್ಲ, ಯಾಕಂದರೆ ಮೇಲೆ ನಮ್ಮ ಚಿಕ್ಕ ಕೈ ತೋಟ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.